ಪ್ರೀತಿ ಅನ್ನೋದು ಒಬ್ಬ ವ್ಯಕ್ತಿಯನ್ನ ಬಹಳಷ್ಟು ಎತ್ತರಕ್ಕೂ ಒಯ್ತೈತಿ. ಅದೇ ಪ್ರೀತಿ ಒಬ್ಬ ವ್ಯಕ್ತಿಯನ್ನ ಪಾತಾಳಕ್ಕೂ ನೂಗ್ತೈತಿ. ಈ ರೀತಿಯಾದ ಒಂದು ಮೋಟಿವೇಶನ್ ಡೈಲಾಗ್ ನಾ ಹೇಳ್ತಾನೆ ಅಂತ ತಿಳ್ಕೊಬೇಡ್ರಿ. ಇದು ಒಂದು ಸ್ಟೋರಿ ಲೈನ್ ಆಗೈತಿ ನಮ್ಮ ಕಲ್ಟ್ ಮೂವಿದ. ಕಲ್ಟ್ ಮೂವಿಯನ್ನು ನೋಡ್ಕೊಂಬನ್ನಿ. ಮೂವಿ ನೋಡಿದ ತಕ್ಷಣ ಅರ್ಥ ಆಯ್ತು ಭಾಳಷ್ಟು ಇಂಪ್ರೆಸಿವ್ ಮೂವಿ ಅಂತೇಳಿ. ಮೂವಿ ಭಾಳಷ್ಟು ಲಾಂಗ್ ಅನ್ನತ್ತಿರ ಕೆಲವೊಂದಷ್ಟು ಜನ, ಬಟ್ ನನಗೇನು ಅದೇನು ಫೀಲ್ ಆಗಲಿಲ್ಲ. ಮೂವಿ ಸ್ಟೋರಿ ನನ್ನ ಎಲ್ಲ ಕಡೆಯಿಂದ ಹಿಡಿದಿಟ್ಕೊಂಡಿತ್ತ. ಅಂದ್ರೆ ಆ ರೀತಿಯಾದ ಸ್ಟೋರಿಯನ್ನು ಒಂದು ಕಲ್ಟ್ ಮೂವಿ ಹೊಂದಿತ್ತು. ಡೆಫಿನೆಟಾಗಿ ಅನಿಲ್ ಕುಮಾರ್ ಅವರ ಭಾಳಷ್ಟು ಇಂಪ್ರೆಸಿವ್ ಆಗಿ ಒಂದು ಡೈರೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆನಂತರ ಮೂವಿ ಒಳಗೆ ಮೇನ್ ರೋಲ್ ಒಳಗಿರೋದ ಜೈದ್ ಖಾನ್ ಅವರ, ಆನಂತರ ನಮ್ಮ ರಚಿತಾ ರಾಮ್ ಅವರ, ಆನಂತರ ಮಲ್ಲಿಕಾ ವಾಸುಪಾಲ್ ಅವರ. ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ 3 ಜನ ಟಾಪ್ ನಟರಿದ್ದರೂ ಕೂಡ ಒಂದು ಮೂವಿ ನಮಗೆ ಎಲ್ಲೂ ಕೂಡ ಬೋರಿಂಗ್ ಅನಿಸೋದಿಲ್ಲ. ಅಷ್ಟು ನೀಟಾಗಿ ಓದ್ದಾರ ಅಂತ ಹೇಳ್ಬೋದು. ಅಂದ್ರೆ ರಚಿತಾ ರಾಮ್ ಅವರು 2 ಮೂವಿಗಳು ಎಟ್ ಎ ಟೈಮ್ ರಿಲೀಸ್ ಆಕಾವು. ಒಂದು ಇದು ಕಲ್ಟ, ಆನಂತರ ಲ್ಯಾಂಡ್ಲಾರ್ಡ. ಎರಡೂ ಕೂಡ ಮ್ಯಾಸಿವ್ ಸಕ್ಸಸ್ಸನ್ನು ಹೊಂದುವಂಥ ಸ್ಟೋರಿಯನ್ನು ಹೊಂದಿದವು. ಅದು ಮಾತ್ರ ಪರ್ಸ್ನಲ್ ಆಗಿ ನನಗನಿಸ್ತು. ಇನ್ನು ಮೂವಿ ಸ್ಟೋರಿ ಲೈನ್ ಬಗ್ಗೆ ಮಾತಾಡೋದಾದ್ರೆ, ಪ್ರೀತಿಯನ್ನು ಹರಿಸಿಕೊಂಡ ಜೈದ್ ಖಾನ್ ಹೊಂಟನು. ಆ ಸಂದರ್ಭದಾಗ ಪ್ರೀತಿ ಸಿಗ್ತೈತಿ, ಬಟ್ ಒಂದಷ್ಟು ಕಾರಣಗಳಿಂದ ಅದನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗಳು ಕೂಡ ಎದುರಕ್ಕವು. ಈ ರೀತಿಯಾದ ನಡಕ್ಕೆ ಏನೇನಾಯ್ತು, ಈ ಒಂದು ಸಿನಾಮಿನ ಎಲ್ಲಿಗೆ ಎಂಡಾಯ್ತು ಅನ್ನೋದನ್ನು ನೀವು ಮೂವಿ ನೋಡೇ ತಿಳ್ಕೊಬೇಕು. ಬಟ್ ಮೂವಿ ಮಾತ್ರ ಬೆಂಕಿ ಐತಿ, ನೋಡಕ್ಕೆ ಹೋಗ್ರಿ. ಮತ್ತು ಇನ್ನು ಈ ಒಂದು ಮೂವಿ ಎಲ್ಲೂ ಕೂಡ ತಳಗೆ ಬರಾಯ್ತು ಅನ್ಗುಡ್ಕ ರಚಿತಾ ರಾಮ್ ಅವರ ಇದನ್ನು ಭಾಳಷ್ಟು ಮಟ್ಟಿಗೆ ಮೇಲು ಒಯ್ತಾರೋ ಆ ರೀತಿಯಾದ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಆನಂತರ ಜೈದ್ ಖಾನ್ ಅವರ ಆ್ಯಸ್ ಒಂದು ಸಣ್ಣಾಗಿ, ಆನಂತರ ಒಬ್ಬ ಕುಡುಕನಾಗಿ, ಒಬ್ಬ ಪ್ರೇಮಿಯಾಗಿ ಎಲ್ಲ ಆ್ಯಂಗಲ್ಗಳಿಂದನೂ ಪರ್ಫೆಕ್ಟಾಗಿ ಈ ಒಂದು ಮೂವಿ ಒಳಗೆ ಮಿಂಚಿದಾರು. ಇದು ಕೂಡ ಭಾಳಷ್ಟು ಇಂಪ್ರೆಸಿವ್ ಮೂಮೆಂಟ್ ಅಂತೇಳಿ ನನಗನ್ನಿಸ್ತು. ಇನ್ನು ಮೂವಿ ಒಳಗೆ ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, VFX ಆಗಲಿ, ಆನಂತರ ಸಣ್ಣ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ ಎಲ್ಲ ಕೂಡ ಭಾಳಷ್ಟು ಡೀಟೇಲಾಗಿ ಆ್ಯಡ್ ಮಾಡಿದಾರು. ಪ್ರೀತಿ ಅನ್ನೋದು ಒಂದು ಭೂಮಿ ಮೇಲೆ ಇರುವಂಥ ಒಂದು ಗಾಡ್ ಗಿಫ್ಟ. ಇದನ್ನು ಯಾವ ರೀತಿಯಾಗಿ ಚಲೋ ತಮಗೆ ನಿಭಾಯಿಸ್ಕೊಂಡು ಹೋದ್ರೆ ಚಲೋದಾಕೈತಿ, ಅಥವಾ ಎಲ್ಲೋ ಏನೋ ಕೆಟ್ಟದ್ದನ್ನು ಮಾಡೋಕೆ ಹೋದ್ರೆ ಕೆಟ್ಟದ್ದಾಕೈತಿ. ಈ ರೀತಿಯಾದ ಒಂದು ಸಿನಾಮಿನವನ್ನು ಭಾಳಷ್ಟು ಎಳೆಯಾಗಿ ತೋರಿಸುವಂಥ ಪ್ರಯತ್ನವನ್ನು ಕಲ್ಟ್ ಮೂವಿ ಒಳಗೆ ಎಲ್ಲರೂ ಮಾಡಿದರು. ಅನಿಲ್ ಕುಮಾರ್ ಅವರ ಡೈರೆಕ್ಷನ್ ಒಳಗೆ ಮೂವಿ ಬರಾಯ್ತು ಅಂದಾಗ ನನಗೂ ಸ್ವಲ್ಪ ಮಟ್ಟಿಗೆ ಇಂಪ್ರೆಸಿವ್ ಇದ್ದೀನಿ ನಾನು. ಇದು ಒಂದು ಭಾಳಷ್ಟು ಇಂಪ್ರೆಸಿವ್ ಆಗಿದೆ ಅಂತೇಳಿ ಡೆಫಿನೆಟಾಗಿ ಅದನ್ನು ಒಂದು ಮಾಡಿಕೊಟ್ಟಾರ ಅಂತ ಹೇಳ್ಬೋದು. ಅಂದ್ರೆ ಮೂವಿ ಹೆಂಗಿರ್ಬೇಕಾಗಿತ್ತು ಅನ್ನೋ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಅದು ಡೆಫಿನೆಟಾಗಿ ಹಂಗೆ ಐತಿ. ಮತ್ತು ಮೂವಿ ಭಾಳಷ್ಟು ರೀತಿಯಾಗಿ ನೀವು ಗೆಸ್ಸೇಬಲ್ ಅನಿಸಿರೂ ಕೂಡ, ಅಂದ್ರೆ ಪ್ರೊಬೆಬಿಲಿಟಿ ನೀವು ಚೆಕ್ ಮಾಡಿದ್ರೆ ಗೆಸ್ ಅನಿಸ್ತೈತಿ ನಿಮಗೆ ಮುಂದೆ ಏನಾಕೈತಿಲ್ಲ ಅದ ಆಕೈತಿ. ಬಟ್ ಅದನ್ನು ಒಂಥರ ವೆರೈಟಿ ಒಳಗೆ ತೋರಿಸುವಂಥ ಪ್ರಯತ್ನವನ್ನು ಈ ಒಂದು ಮೂವಿ ಒಳಗೆ ಭಾಳ ಚಂದ ಮಾಡಿದರು. ಅದು ಎಲ್ಲೋ ಮೂವಿಗೆ ಪ್ಲಸ್ ಪಾಯಿಂಟ್ ಕೂಡ ಆಯಿತು. ಆನಂತರ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪಾಯಿಂಟ್ ಕೂಡ ಇದ್ದು. ಒಂದು ಮೂವಿ ಅಂದರೆ ಪಾಸಿಟಿವ್ ಇರ್ತೈತಿ, ನೆಗೆಟಿವ್ ಇರ್ತೈತಿ. ಓವರಾಲಾಗಿ ಬ್ಯಾಲೆನ್ಸ್ ಮಾಡ್ಕೊತ ಹೋದ್ರೆ ಕೂಡ ಮೂವಿ ಅಂತಾರೋ. ಇನ್ನು ನೆಗೆಟಿವ್ ಪಾಯಿಂಟ್ ಬರೋದಾದ್ರೆ, ಈಗ ಒಂದು ಸ್ಟೋರಿ ಹೊಂಟೈತಿ ಅನ್ನುವಂಥ ಸಂದರ್ಭದಾಗ ಯಾವುದಾರ ಒಂದು ಸಾಂಗನ್ನು ಆ್ಯಡ್ ಮಾಡಿ ಆ ಒಂದು ಸ್ಟೋರಿಯನ್ನು ಬ್ರೇಕ್ ಹಾಕಿದಾರೆ ಅಂತ ಅನಿಸ್ತು. ಅಂದ್ರೆ ಚಲೋ ತಮಗೆ ಹೋಗುವಂಥ ಗಾಡಿಗೆ ಬ್ರೇಕ್ ಹಾಕಿ ನಿಲ್ಲಿಸ್ದಂಗೆ ನನಗೆ ಫೀಲ್ ಆಯ್ತು. ನಿಮಗೇನು ಅನ್ನಿಸ್ತಂದೇಳಿ ನೀವು ಕೆಳಗಡೆ ಕಾಮೆಂಟ್ ಮಾಡಿರಿ. ಬಟ್ ನನಗೆ ಮಾತ್ರ ಅದ ಫೀಲ್ ಆಯ್ತು. ಒಂದು ಮಟ್ಟಿಗೆ ಸಾಂಗ್ಗಳನ್ನು ಇನ್ನಷ್ಟು ಬೆಟ್ರ್ ಮಾಡಿದರೆ ಮೂವಿ ಲೈನ್ ಚಲೋ ಹಾಕಿತ್ತು. ಆನಂತರ ಗ್ರಿಪ್ಪೇಬಲ್ ಮೂವಿ ಹಾಕಿತ್ತು ಅಂತೇಳಿ ಪರ್ಸ್ನಲಾಗಿ ನನಗನ್ನಿಸ್ತು. ಓವರಾಲಾಗೆ ಸ್ಟೋರಿ ಚಲೋ ಇತ್ತು. ಆನಂತರ ಎಲ್ಲರೂ ಆ್ಯಕ್ಟಿಂಗ್ ಆದರೆ ಬೆಸ್ಟ್ ಮಾಡಿದರು, ಅದ್ರ ಬಗ್ಗೆ 2 ಮಾತಿಲ್ಲ. ಇನ್ನು ಓವರಾಲಾಗಿ ಮೂವಿ ನೋಡ್ಕಸ ನನ್ನ ಕಡೆ ಅಂದರೆ ಈ ಒಂದು ಮೂವಿಗೆ 5 ಸ್ಟಾರಿಗೆ 4 ಸ್ಟಾರ್ನ ಕೊಡ್ತಾನು. ಕಾರಣ ಚಲೋ ಇತ್ತು ಆ ಕಾರಣಕ್ಕೆ. ಇದಾಗಿತ್ತು ಕಲ್ಟ್ ಮೂವಿ ರಿವ್ಯೂವ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.